ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರೆ. ಏನು ಲೆಕ್ಕಾಚಾರ ತಪ್ಪು ಸರ್? ಈಗಾಗಲೇ ಕ್ರಾಸ್ ವೋಟ್ ಹಾಕಿದ್ದಾರೆ ಅಂದ್ರೆ ಎಲ್ಲ ಲೆಕ್ಕಾಚಾರ ಬಿಜೆಪಿ ಅಂತ ಶಿಸ್ತಿನ ಪಕ್ಷಕ್ಕೆ ಇದು ಅಲಾರಾಮಿಂಗ್ ಸನ್ನಿವೇಶ. ಏನು ಸೂಚನೆ ಮಾಡುತ್ತೆ? ಯಾವ ರೀತಿ ನೀವು ಇದನ್ನು ನೋಡ್ತೀರಾ? ನೋಡಿ, ನಮ್ಮ ಇಬ್ಬರು ಅಭ್ಯರ್ಥಿಗಳು ಫಸ್ಟ್ ಆಫ್ ಆಲ್ ಲಿಂಗರಾಜ್ ಪಾಟೀಲ್ ಮತ್ತು ನಮ್ಮ ರಘು ಆರ್ ಇಬ್ಬರು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಗೆಲ್ಲಿಸಿರ್ತಕ್ಕಂಥ ನಮ್ಮೆಲ್ಲ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಇಬ್ಬರು ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಈಗೇನು ಇವತ್ತು ಚುನಾವಣೆ ನಡೀತು, ಇದರಲ್ಲಿ ನಮಗೆ ಬರಬೇಕಾಗಿರ್ತಕ್ಕಂಥ ಮತಗಳು ಇನ್ನೂ ಕೆಲವು ಬಂದಿಲ್ಲ. ಈ ವಿಷಯವನ್ನು ನಮ್ಮ ಪಾರ್ಟಿಯ ಫೋರಮ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಈ ಥರ ಮಾಡಿರಬಹುದು ಅನ್ನೋಂಥದ್ರ ಬಗ್ಗೆ ಒಂದು ಐಡೆಂಟಿಫೈ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಪಾರ್ಟಿಯ ಫೋರಮ್ನಲ್ಲಿ ನಾವು ಚರ್ಚೆ ಮಾಡ್ತೇವೆ. ಅದು ಈಗ ಪಕ್ಷದಲ್ಲಿ ನೀವು ನಿರಂತರವಾಗಿ ಮೊದಲಿಂದಲೂ ಕೂಡ ನಮ್ಮ ನೋಡಿ, ನಮ್ಮ ಇವರಿಗೆ ರಘು ಅವರಿಗೆ 30 ಮತಗಳು ಬಂದಿದೆ, 29 ಮತಗಳು ಬಂದಿದೆ ಅಂದರೆ 2900. ಆಮೇಲೆ ನಮ್ಮ ಲಿಂಗರಾಜ್ ಪಾಟೀಲ್ ಅವರಿಗೆ 2727 ಓಟ್ಗಳು ಬಂದಿದೆ. ಗೋವಿಂದ ರಾಜ್ ಅವರಿಗೆ 16 ಓಟ್ಗಳು ಬಂದಿದೆ, 16. ಸೊ ಆ ಹಿನ್ನೆಲೆಯಲ್ಲಿ ಹೈಯೆಸ್ಟ್ ವೋಟ್ ಬಂದಿರತಕ್ಕಂಥ ಗೋವಿಂದರಾಜು ಮತ್ತು ಲಿಂಗರಾಜ್ ಪಾಟೀಲ್ರಲ್ಲಿ 27 ಮತಗಳು ಬಂದಿರತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ಗೆದ್ದಿದ್ದಾರೆ. ನಮಗೆ ವೋಟ್ ಬರಬೇಕಾಗಿತ್ತು, ನಮ್ಮ ಎಷ್ಟು MLAಗಳಿದ್ದಾರೆ ಅಷ್ಟು ವೋಟ್ಗಳು ಬರಬೇಕಾಗಿತ್ತು. ಸರ್, ಈಗ ಅಸಿಂಧು ಆಗಿರುವಂಥ ಮತ ಲಿಂಗರಾಜು ಅವ್ರದ್ದು ಹಾಕಿದ್ದಂಥದ್ದು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆ? ಅಲ್ಲ, ರಘು ಅವ್ರಿಗೆ ಹಾಕಿರ್ತಕ್ಕಂಥ ಒಂದು ಮತ ಅಸಿಂಧು ಆಗಿದೆ, ಇನ್ವ್ಯಾಲಿಡ್ ಆಗಿದೆ, ರಘುವರ್ಗೆ ಹಾಕಿರ್ತಕ್ಕಂಥದ್ದು. ಇನ್ನು ಲಿಂಗರಾಜ್ ಪಾಟೀಲ್ರಿಗೆ 27 ವೋಟ್ಗಳು ಏನು ಬಂದಿದೆ ಅವೆಲ್ಲ ವ್ಯಾಲಿಡ್ ಆಗಿದೆ. ಆದರೆ ನಮಗೆ ಬರಬೇಕಾಗಿತ್ತು, ಇನ್ನೂ ಹೆಚ್ಚು ಮತಗಳು ಬರಬೇಕಾಗಿತ್ತು. ಯಾರು ಹಾಕಿಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಪಾರ್ಟಿಯ ಪ್ರಮುಖರು ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಏನಾಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಹೈಕಮಾಂಡ್ ಜೊತೆನಲ್ಲಿ ಸಮಾಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅಂತ ನೋಡ್ತೇವೆ. ಯಾರು ಮಾಡಿದ್ದಾರೆ ಅನುಮಾನ ಯಾರಿಗಿದೆ ಸರ್? ಯಾಕಂದ್ರೆ ಸಹಜವಾಗಿ ನೀವು ಸಂಘಟನೆಯಲ್ಲಿದ್ದವರು, ಈ ತರ ವೀಕ್ ಲಿಂಕ್ ಯಾವುದು ಅಂತ ನಿಮಗೆ ಗೊತ್ತಿತ್ತ ಅಥವಾ ಶಾಕ್ ಆಯ್ತು ನಿಮಗೆ? ಅದಕ್ಕೆ ನಾವೀಗ ಒಂದೆಟ್ಗೆ ಹೇಳೋಕ್ಕಾಗೋದಿಲ್ಲ. ಈ ವಿಷಯವನ್ನು ನಮ್ಮ ಪಾರ್ಟಿಯ ಪ್ರಮುಖರ ಮಧ್ಯದಲ್ಲಿ ಚರ್ಚೆ ಮಾಡಿಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಾವು ನೋಡ್ತೇವೆ. ನೋಡ್ತೇವೆ ಇದ್ರ ಬಗ್ಗೆ ಮುಂದೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಪಕ್ಷದ ಪ್ರಮುಖರ ಜೊತೆನಲ್ಲೆಲ್ಲ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡ್ತೇವೆ.